ಹಲೋ ನಮಸ್ತೆ. ಇವತ್ತು ಆಲೂಗೆಡ್ಡೆ ಈ ರವೆ ಹಾಕಿ ವಡೆ ಮಾಡೋದು ನೋಡೋಣ ಬನ್ನಿ. ಆಲೂಗೆಡ್ಡೆನ ತುರಿದು ಇಟ್ಟಿದ್ದೇನೆ ಈ ರೀತಿ ಸಿಪ್ಪೆ ತೆಗೆದು. ಈಗ ನೀರು ಕಾಯಲಿಕ್ಕೆ ಒಂದು ಲೋಟ ರವೆಗೆ 2 ಲೋಟದಷ್ಟು ನೀರನ್ನು ಹಾಕಿ ಕಾಯಲಿಟ್ಟಿದ್ದೇನೆ. ಇದಕ್ಕೆ ಉಪ್ಪನ್ನು ಹಾಕಿಕೊಂಡು ನೀರು ಕುದಿಯುವಾಗ ಇದಕ್ಕೆ ತುರಿದಿರುವ ಆಲೂಗೆಡ್ಡೆಯನ್ನು ಹಾಕಿಕೊಳ್ಳೋಣ. ಆಲೂಗೆಡ್ಡೆ ಸ್ವಲ್ಪ ಹಬೆಯಲ್ಲಿ ಬೆಂದುಕೊಳ್ಳಲಿ. ನೋಡಿ ಈ ರೀತಿ ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಹಾಕಿ ಜೀರಿಗೆ ಹಾಕಿ ಕುದಿಯಲು ಬಿಡೋಣ. ಈಗ ಇದು ಕುದಿಯುತ್ತಾ ಇದೆ. ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಣಸು, ಪುಡಿ ಮಾಡಿರುವ ಮೆಣಸು ಎಲ್ಲವನ್ನು ಹಾಕಿ ಕುದಿಯಲು ಬಿಡೋಣ. ಈಗ ಸಣ್ಣಗೆ ಕಟ್ ಮಾಡಿಟ್ಟಿರುವ ಕಾಯನ್ನು ಹಾಕಿಕೊಳ್ಳೋಣ. ಕಾಯಿ ಹಾಕಿದರೆ ರವೆ ವಡೆ ತುಂಬ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಈರುಳ್ಳಿ, ಸಣ್ಣಗೆ ತುರಿದಿಟ್ಟಿರುವ ಶುಂಠಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ರವೆಯನ್ನು ಹಾಕಿಕೊಳ್ಳೋಣ. ನೋಡಿ, ಒಂದು ಬೌಲ್ ರವೆಗೆ 2 ಬೌಲ್ ನೀರು ಹಾಕಿದ್ದೆ. ಒಂದು ಬೌಲ್ಗೆ 2 ಬೌಲ್ ರವೆ ಕರೆಕ್ಟ್ ಆಗುತ್ತದೆ. ನೋಡಿ ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಬೆಂದು ಗಟ್ಟಿಯಾಗುತ್ತದೆ. ನೋಡಿ ಈ ರೀತಿ ಗಟ್ಟಿಯಾಗಿದೆ ನೋಡಿ ಇದು. ಈಗ ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷದ ಕಾಲ ಇಡೋಣ. ಈಗ ತಣ್ಣಗಾಗಿದೆ. ಇದು ಮುಚ್ಚಿಟ್ಟ ಮೇಲೆ ಎಲ್ಲವೂ ಪೊಂಗಿ ಚೆನ್ನಾಗಿ ಹದವಾಗಿ ರೆಡಿಯಾಗಿದೆ. ಈಗ ವಡೆ ತಟ್ಟು ಬಿಡಲು ನೋಡಿ ಈ ರೀತಿ ಗಟ್ಟಿಯಾಗಿದೆ ನೀಟಾಗಿ. ಈಗ ಎಣ್ಣೆ ಕೈ ಮಾಡಿಕೊಂಡು ತಟ್ಟಿ ಬಿಡೋಣ. ಎಣ್ಣೆ ಕಾಯಲು ಇಟ್ಟಿದ್ದೇನೆ. ಈಗ ಒಂದು ಸಣ್ಣ ಬೌಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಈ ಕೈಯಲ್ಲಿ ಸವರಿಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಒಂದೇ ಕೈಯಲ್ಲಿ ಈ ರೀತಿ ನೋಡಿ ನೀಟಾಗಿ ತಟ್ಟಿ ಈ ರೀತಿ ಸಣ್ಣಗೆ ಹೋಲ್ ಮಾಡಿ ಎಲ್ಲವನ್ನು ನೀಟಾಗಿ ಒಂದಾಗಿ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಉದ್ದಿನ ವಡೆಗಿಂತಲೂ ರುಚಿಯಾಗಿರ್ತದೆ ಇದು ರವೆ ವಡೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ರುಚಿಕರವಾಗಿರ್ತದೆ. ನೋಡಿ ಎಲ್ಲವನ್ನು ಈ ರೀತಿ ಮಾಡಿಟ್ಟಿದ್ದೇನೆ ನಾನು. ಈಗ ಒಂದೊಂದಾಗಿ ಎಣ್ಣೆ ಕಾದ ಮೇಲೆ ಒಂದಾಗಿ ಬಿಡೋಣ. ಈ ರೀತಿ ಈಗ ಚಳಿಗಾಲ ಇರೋದ್ರಿಂದ ಈ ರೀತಿ ಮಾಡಿಕೊಂಡು ಈ ಕಾಫಿ ಜೊತೆಗೆ ಟೇಸ್ಟ್ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ. 10 ನಿಮಿಷದಲ್ಲೆಲ್ಲ ವಡೆ ಬೆಂದು ಬಿಡುತ್ತದೆ. ಈ ರೀತಿ ಮಾಡಿಕೊಂಡು ತಿಂದರೆ ತುಂಬ ರುಚಿಕರ. ಆಮೇಲೆ ಗರಿ ಗರಿಯಾಗಿರ್ತದೆ ರವೆ ವಡೆ. ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಎತ್ತಿಕೊಳ್ಳೋಣ ಈ ರೀತಿ. ಅದು ಕಟ್ ಮಾಡಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ. ನೋಡಿ ಈಗ ಮತ್ತೆ ಒಂದು ಮೀನು ಹಾಕಿ ಫ್ರೈ ಮಾಡೋಣ. ತೋರಿಸುತ್ತಿದ್ದೇನೆ ನೋಡಿ ಈ ರೀತಿ. ನೋಡಿ ಎಲ್ಲ ವಡೆಗಳು ಬೆಂದು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದ್ದಾವೆ ನೋಡಿ. ಎಣ್ಣೆಯು ಹೆಚ್ಚಾಗಿ ಕುಡಿಯುವುದಿಲ್ಲ ಈ ವಡೆ. ನೋಡಿ ಎಷ್ಟು ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆ ಗರಿ ಗರಿಯಾಗಿ ತುಂಬ ರುಚಿಕರವಾಗಿರ್ತದೆ ರವೆ ವಡೆ. ಒಮ್ಮೆ ನೀವು ಮನೆಯಲ್ಲಿ ಮಾಡಿ